ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ತೊಗಟೆ ಸೊಪ್ಪಿನಿಂದ ಅಂಬಡೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತೊಗಟೆ ಸೊಪ್ಪು ಮಳೆಗಾಲದಲ್ಲಿ ಮಂಗಳೂರು, ಉಡುಪಿ ಸೈಡಲ್ಲಿ ತುಂಬ ನೋಡಲಿಕ್ಕೆ ಸಿಗುತ್ತೆ. ತೊಗಟೆ ಸೊಪ್ಪು ಅಂದರೆ ನೋಡಲಿಕ್ಕೆ ಹೀಗಿರುತ್ತೆ. ಇದರಲ್ಲಿ ಚಟ್ನಿ, ತಂಬಳಿ ಎಲ್ಲನೂ ಮಾಡ್ತಾರೆ. ಸೊ ಇಲ್ಲಿ ಸ್ವಲ್ಪ ತೊಗಟೆ ಸೊಪ್ಪನ್ನು ನಾನು ತೊಗೊಂಡಿದ್ದೀನಿ. ಇದರಿಂದ ದಂಟು ಮತ್ತು ಎಲೆನ ಸಪ್ರೇಟಾಗಿ ಮಾಡಿಕೊಳ್ಬೇಕು. ಈ ಥರ ನಾನು ದಂಟಿನಿಂದ ಸೊಪ್ಪನ್ನು ತೆಗೆದು ಸಪ್ರೇಟಾಗಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೂ ಅದನ್ನು ಇನ್ನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊಪ್ಪನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. 2-3 ಸಲ ನೀರು ತೆಗೆದು ತೊಳೆದಿಟ್ಕೊಳ್ಬೇಕು. ಈಗ ಅಂಬಡೆನ ಮಾಡಲಿಕ್ಕೆ ಸ್ವಲ್ಪ ತೆಂಗಿನ ತುರಿ, ಸ್ವಲ್ಪ ಒಂದು ಚಿಕ್ಕ ಈರುಳ್ಳಿನ ತೊಗೊಂಡಿದ್ದೀನಿ, ಬ್ಯಾಡಗೆ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಸ್ವಲ್ಪ ಹುಳಿ ಹಾಗೂ ಹಿಂಗಿನ ಪೌಡ್ರು. ನೀರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಆಪ್ಷನಲ್ಲು, ಕೊನೆಯಲ್ಲಿ ಅದನ್ನು ಸೇರಿಸ್ಕೊಳ್ತೀವಿ. ಮೊದಲೇ ನಾನು 1 ಕಪ್ಪಷ್ಟು ದೋಸೆ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ. ಈ 1 ಕಪ್ ಅಕ್ಕಿನ ಅರ್ಧದಷ್ಟು ತೊಗರಿಬೇಳೆನ ಕೂಡ ನಾನು ನೆನೆಸಿಟ್ಕೊಂಡಿದ್ದೆ. 1 ಗಂಟೆಯಿಂದ 2 ಗಂಟೆ ಇದನ್ನು ನೆನೆಸಿಟ್ಕೊಳ್ಬೇಕು. ಈಗ ಮಿಕ್ಸಿ ಜಾರ್ಗೆ ಎಲ್ಲ ಸಾಮಗ್ರಿಗಳನ್ನು ಸೇರಿಸಿ ತರಿತರಿಯಾಗಿ ರುಬ್ಕೊಳ್ಬೇಕು. ಇದು ನಮ್ಮ ಮಂಗಳೂರು, ಉಡುಪಿಯ ಒಂದು ಫೇಮಸ್ ರೆಸಿಪಿ ಅಂತ ಹೇಳ್ಬೋದು. ಇದೊಂದು ಟ್ರೆಡಿಷ್ನಲ್ ವೇಯಲ್ಲಿ ಮಾಡೋ ವಿಧಾನ. ನನ್ನ ಅಮ್ಮನೂ ಕೂಡ ಇದೇ ವಿಧಾನದಲ್ಲಿ ಮಾಡ್ತಾಯಿದ್ರು. ಇದನ್ನು ಇನ್ನೊಂದು ವಿಧಾನದಲ್ಲಿ ಕೂಡ ಮಾಡ್ತಾರೆ. ಬರೀ ಅಕ್ಕಿ ಹಿಟ್ಟು, ಖಾರದ ಪುಡಿ ಹಾಗೂ ಹಿಂಗಿನ ಪೌಡ್ರು ಹಾಗೂ ತೊಗಟೆ ಸೊಪ್ಪನ್ನು ಸೇರಿಸಿ ಕೂಡ ಈ ವಡಾ ಹಿಟ್ಟನ್ನು ಕೂಡ ತಯಾರಿಸಿ ಮಾಡ್ತಾರೆ. ಈಗ ತರಿತರಿಯಾಗಿ ರುಬ್ಕೊಂಡಿರುವ ಹಿಟ್ಟು ರೆಡಿಯಾಗಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ, ಕಟ್ ಮಾಡಿಕೊಂಡಿರುವ ತೊಗಟೆ ಸೊಪ್ಪನ್ನು ಕೂಡ ಸೇರಿಸಿ, ಅನಂತರ ಕೊತ್ತಂಬರಿ ಸೊಪ್ಪು ಮತ್ತು ನೀರುಳ್ಳಿ, ಇದು ಆಪ್ಷನಲ್ಲು, ರುಚಿಗೆ ಬೇಕಿದ್ದರೆ ಆ್ಯಡ್ ಮಾಡ್ಕೊಳ್ಬೋದು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಅಂಬಡೆನ ಮಾಡಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಊಟದ ಜೊತೆ ಸವಿಯಲು ಇದು ತುಂಬಾ ರುಚಿಯಾಗಿರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ತೊಗಟೆ ಸೊಪ್ಪಿನ ಅಂಬಡೆನ ಹೇಗೆ ಮಾಡೋದು ಅಂತ. ನೀವು ಕೂಡ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಂಗಳೂರು ಶೈಲಿಯ ಫೇಮಸ್ ರೆಸಿಪಿಯೊಂದಿಗೆ ನಿಮ್ಮನ್ನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ, ಹ್ಯಾವ್ ಅ ನೈಸ್ ಡೇ.